ಭಾರತದ ಪ್ರಜೆಗಳಾದ ನಾವು ಭಾರತವನ್ನ ಒಂದು ಸಾರ್ವಭೌಮ, ಸಮಾಜವಾದಿ, ಪ್ರಜಾಸತ್ತಾತ್ಮಕ, ಜಾತ್ಯತೀತ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಹೀಗೆ ನಮ್ಮ ಭಾರತ ಸಂವಿಧಾನ ಪ್ರಾರಂಭವಾಗುತ್ತೆ. 1949 ನವೆಂಬರ್ 26ರಂದು ಭಾರತದ ಸಂವಿಧಾನ ಸ್ವೀಕರಿಸಿದ ದಿನ. ಹಾಗೆ 1950 ಜನವರಿ 26ರಂದು ಭಾರತ ಸಂವಿಧಾನ ಜಾರಿಗೆ ಬಂದ ದಿನ. ಹಾಗಾದರೆ ಯಾಕೆ ಜನವರಿ 26 ಗಣರಾಜ್ಯವನ್ನಾಗಿ ಆಚರಿಸ್ತೀವಿ? ಯಾಕೆ ಅಂದರೆ 1930 ಜನವರಿ 26ರಂದು ರಾವಿ ನದಿಯ ದಡದ ಮೇಲೆ ಲಾಹೋರ್ ಕಾಂಗ್ರೆಸ್ ಅಧಿವೇಶನ ನಡೆಯುತ್ತೆ. ಆ ಅಧಿವೇಶನದಲ್ಲಿ ಜವಾಹರ್ಲಾಲ್ ನೆಹರು ಅವರು ಪೂರ್ಣ ಸ್ವರಾಜ್ನ ಘೋಷಣೆ ಮಾಡ್ತಾರೆ. ಆ ಮಹತ್ವದ ದಿನದ ಒಂದು ನೆನಪಿಗಾಗಿ ಪ್ರತಿ ವರ್ಷ ಜನವರಿ 26ರಂದು ನಾವು ಗಣರಾಜ್ಯವನ್ನು ಆಚರಿಸ್ತೀವಿ. ಎಲ್ಲರಿಗೂ 77ನೇ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು.